ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಈಗಾಗಲೇ ನಿಮ್ಮದು RPF ಕಾನ್ಸ್ಟೇಬಲ್ ಪರೀಕ್ಷೆಗಳು ನಡೀತಾವೆ. 2ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ಯಾವ. ಸೊ ಅದೇ ರೀತಿ ನಿನ್ನೆ SR ರಿಸಲ್ಟ್ ಬಂದೈತಿ. ಯಾರ್ಯಾರು ಮೆಸೇಜ್ ಮಾಡಿರಿ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಅದೇ ರೀತಿ ನೀವು ಕೂಡ ಏನಪ್ಪ ಈಗ ಫಿಸಿಕಲ್ ಯಾವಾಗ ಬರ್ತಾರೆ ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡ್ತಾಯಿರಿ. ಅದೇ ರೀತಿ RPF ಸಂಬಂಧಪಟ್ಟಂತೆ ಕಾನ್ಸ್ಟೇಬಲ್ಗೆ ಸಂಭಾವನೆ ಪ್ರಶ್ನೆಗಳು ಮಾಡ್ತಾಯಿದ್ದೀವಿ. ಅದೇ ರೀತಿ ಹಿಂದಿನ SI ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾಯಿದ್ದೀವಿ. ನಿನ್ನೆ ಕೂಡ ಒಂದು ಟೆಸ್ಟ್ ಸೀರೀಸ್ ಅಂತೇಳಿ ಒಂದು ಎಲ್ಲ ಕ್ವಶನ್ ಪೇಪರ್ ಇದು ವಿಡಿಯೋಸ್ ಮಾಡಿದ್ದೆ. ಅದೇ ರೀತಿ ಸರ್ ಇನ್ನೂ ನೆಕ್ಸ್ಟ್ ಕೂಡ ಇದೇ ರೀತಿ ಮಾಡಿ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ವೆರಿ ಯೂಸ್ಫುಲ್ ಆಗ್ತಿದೆ ಅಂತಿದ್ರು. ಅದೇ ರೀತಿ ಮೊನ್ನೆ ಕ್ಲಾಸಲ್ಲಿ ಏನು ಮಾಡ್ತಾಯಿದ್ದೀವಿ, ಡಿಸೆಂಬರ್ 2ನೇ ತಾರೀಕಾದಂಥ 3 ಶಿಫ್ಟ್ಗಳನ್ನು ನೋಡಿದ್ದೀವಿ. ಅದೇ ರೀತಿ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದ್ರೆ 3ನೇ ತಾರೀಕು ಡಿಸೆಂಬರ್ 2024ರಲ್ಲಿ ನಡೆದಂಥ ಫಸ್ಟ್ ಶಿಫ್ಟ್ ಕ್ವಶನ್ ಪೇಪರ್ ನಾನು ನಿಮಗೆ ಕೊಟ್ಟಿರ್ತೀನಿ. ಕೊನೆಯಲ್ಲಿ ಕೀ ಆನ್ಸರ್ನ ಕೊಟ್ಟಿರ್ತೀನಿ. ನೀವು ಸಾಲ್ವ್ ಮಾಡಿಕೊಂಡು ಅದೇ ರೀತಿ ಏನು ಮಾಡಬೇಕು, ಎಷ್ಟಾಗುತ್ತೆ ಸ್ಕೋರು, ಟೈಮ್ ಮೇಂಟೆನೆನ್ಸ್ ಭಾಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಿಮ್ಗೆ ಇದನ್ನು ಮಾಡ್ತಾ ಇರೋದು. ಓಕೆ, ಯಾವತ್ತು 3rd ಡಿಸೆಂಬರ್. ಓಕೆ, ಅದೇ ರೀತಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂತಂದ್ರೆ ಎಲ್ಲರೂ ಭಾಳ ಜನ ಸರ್ ನೆಕ್ಸ್ಟ್ ವಿಡಿಯೋ ಯಾವಾಗ ಅಂಥೇಳಿ ನೀವು ಮಾಡ್ತಾಯಿದ್ರಿ. ಅದೇ ರೀತಿ ನಾನು ವಿಡಿಯೋ ಅಪ್ಲೋಡ್ ಆದಮೇಲೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿರ್ತೀನಿ. ಇನ್ಸ್ಟಾಗ್ರಾಮ್ ಪೇಜು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿ ಮಾಡ್ಕೋಬೋದು. ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊರಿ. ಯಾಕಂತಂದ್ರೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ಅಲ್ಲಿ ಕಾಣುತ್ತಾ. ಅದೇ ರೀತಿ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿರ್ತೀನಿ. ಅದೇ ರೀತಿ ಕ್ವಶನ್ ಪೇಪರ್ ಯಾವ್ಯಾವ ಥರ ಅದ ನೋಡೋಣ್ರಿ. ಓಕೆ, ಎಸ್ ಕ್ವಶನ್ ಪೇಪರ್ ನೋಡಿರಿ. ಈಗಾಗಲೇ ನಿಮಗೆ ಹೇಳಿದ್ದು ಯಾವತ್ತಿನ ಡೇಟ್ ಯಾವಾಗ ಹೇಳಿದ್ದು, ಡಿಸೆಂಬರ್ 3ನೇ ತಾರೀಕು 2024 ಫಸ್ಟ್ ಶಿಫ್ಟ್ SI ಕಾನ್ಸ್ಟೇಬಲ್ದು. ಓಕೆ, ಇಲ್ಲಿ ನೋಡಿರಿ ಈ ರೀತಿ ಕ್ವಶನ್ಗಳದಾವ. ನೀವು ಕ್ವಶನ್ಗಳನ್ನು ನೋಡ್ತಾ ಹೋಗ್ರಿ. ಯಾವ್ಯಾವ ಟಾಪಿಕ್ ಮೇಲೆ ಅದ ನೋಡಿದ್ರಿ. ಫಸ್ಟ್ನೇದು ನೋಡಿರಿ, ಸರಳ ಬಡ್ಡಿ ಚಕ್ರ ಬಡ್ಡಿ ಮೇಲೆ ಅದ ಆಪ್ಷನ್ಸ್ ಅದಾವ, ಸಾಲ್ವ್ ಮಾಡಿರಿ. ಅದೇ ರೀತಿ ಲಾಸ್ಟಿಗೆ ಕೊನೆಯಲ್ಲಿ ಆನ್ಸರ್ ಅದಾವ, ಅವುಗಳನ್ನ ನೀವು ಕರೆಕ್ಟ್ ಅದಲ್ಲಿ ನೋಡಿರಿ ಎಷ್ಟಾಗುತ್ತೆ ಸ್ಕೋರ್ ಅಂತೇಳಿ. ಅದೇ ರೀತಿ ಡಿವಿಸಿಬಲ್ ಬೈ 3 ಡಿವಿಸಿಬಲ್ ಬೈ ಕೇಳ್ಯಾರ ನೋಡಿರಿ. ಎಲ್ಲ ಈಸಿ ಇರ್ತವೆ ನಿಮಗೆ. ಇಲ್ಲಿ ಇಂಗ್ಲೀಷ್ನಾಗ ಇದಾವೆ ಕ್ವಶನ್, ಕನ್ನಡ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಿಲ್ಲ. ಓಕೆ, ಎಸ್ 3rd ಕ್ವಶನ್ ನೋಡಿರಿ, ಅದು ಟ್ರೈನ್ ಸಂಬಂಧಪಟ್ಟಂತೆ ಐತೆ ನೋಡಿರಿ. ಪಾಸ್ ಮಾಡಿರಿ, ಸಾಲ್ವ್ ಮಾಡ್ಕೊರಿ. ಓಕೆ, ನೆಕ್ಸ್ಟ್ 4th ಕ್ವಶನ್ ನೋಡಿರಿ. ಸಿಂಪ್ಲಿಫಿಕೇಷನ್ 100% ವೆರಿ ಇಂಪಾರ್ಟೆಂಟ್. ಯಾಕಂತ ಸಿಂಪ್ಲಿಫಿಕೇಷನ್ ಮೇಲೆ ಟ್ರೈನ್ ಮೇಲೆ ಸಂಬಂಧಪಟ್ಟಂತ ಆಯ್ತು ರೀ. ಈಗ ನೋಡಿರಿ 4th ಕ್ವಶನ್ ಸಿಂಪ್ಲಿಫಿಕೇಷನ್ ಮೇಲೆ ಅದ ನೋಡಿರಿ. ಏನು ರೀ, ಸಿಂಪ್ಲಿಫಿಕೇಷನ್ ಮೇಲೆ ಅದ. ಇನ್ನೊಂದು ನೆನಪಿಟ್ಕೋರಿ, ಸಿಂಪ್ಲಿಫಿಕೇಷನ್ ಮೇಲೆ 3ರಿಂದ 4 ಕ್ವಶನ್ ಬರತ್ತವ. ಸೊ ಮಿಸ್ ಮಾಡಬೇಡ್ರಿ. ಓಕೆ, ಅದೇ ರೀತಿ ಪರ್ಸಂಟೇಜ್ ಮೇಲೆ ಎವರೇಜ್ ಮೇಲೆ ಐತೆ ನೋಡಿರಿ. ಎವರೇಜ್ ಮೇಲೆ ಅಂತ ಕಂಪಲ್ಸರಿ ಇರುತ್ತೆ. ಭಿನ್ನರಾಶಿಗಳ ಸಂಕಲನ, ಎಡಿಷನ್, ಸಬ್ಸ್ಟ್ರಾಕ್ಷನ್ ಮತ್ತು ಮಲ್ಟಿಪ್ಲಿಕೇಶನ್ ಕೇಳ್ತಾರೆ. ಡಿವಿಷನ್ ಇರುತ್ತೆ. ಸೊ ಫಸ್ಟಿಗೆ ಬೋಡ್ಮಾಸ್ ರೂಲ್ಸ್ ಪ್ರಕಾರ ಮಾಡಬೇಕಾಗತ್ತೆ. ಇದು ಕೂಡ ಬೋಡ್ಮಾಸ್ ರೂಲ್ಸು ಇಲ್ಲೇ ನೋಡಿರಿ. ಅಲ್ಲೇ ಏನು ಎಷ್ಟೆಷ್ಟು ಕ್ವಶನ್ ಕೇಳ್ತಾರೆ ಚಾಪ್ಟರ್ ಮೇಲೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಇದು ಕೂಡ ಪರ್ಸಂಟೇಜ್ ಮೇಲೆ ಅದ ನೋಡಿರಿ. ಇದು ಪರ್ಸಂಟೇಜ್ ಮೇಲೆ ಅಲ್ಲ. ಇನ್ಕಮ್ಮು, ಆಮೇಲೆ ಎಕ್ಸ್ಪೆಂಡಿಚರು, ಅವ್ನು ಸೇವಿಂಗು ಎಷ್ಟದ ಏನು ಎತ್ತ ಅವ್ರು ಕೇಳ್ತಾ ಇರೋದು. ಸೊ ಇದು ನೋಡಿರಿ, ಈ ಥರ ಕ್ವಶನ್ ನಿಮಗೆ ಆಲ್ರೆಡಿ ನಾನು 1ನೇ ಶಿಫ್ಟಲ್ಲಿ ಮಾಡಿದ್ದೀನಿ. ಅದೇ ರೀತಿ ಕ್ವಶನ್ಗಳು ಬಂದವ. ನಿಮ್ಗೆ ಯಾವ ರೀತಿ ಕ್ವಶನ್ ಬಂದವ ಅಂತೇಳಿ ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟಲ್ಲಿ ಮಾಡಿದ್ವಿ. 2ನೇ ತಾರೀಕು 3ನೇ ಶಿಫ್ಟ್ ನಿಮಗೆ ಟೆಸ್ಟ್ ಮುಖಾಂತರ ತಿಳಿದು. ಅದೇ ರೀತಿ ಇದು ಕೂಡ ನಿಮ್ಗೆ ಟೆಸ್ಟ್ ಮುಖಾಂತರ ಕೊಡ್ರಿ ಅಂತಂದಿದ್ರು. ಅದೇ ರೀತಿ ನೋಡಿರಿ, ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ಸ್ ವಿಚ್ ಡಿವಿಸಿಬಲ್ ಬೈ 16, 88, 12, 22 ಇವುಗಳಿಂದ ಯಾವುದು ಅತಿ ಚಿಕ್ಕ ಸಂಖ್ಯೆ ಭಾಗವತ್ತ ಸ್ವಾಭಾವಿಕ ಸಂಖ್ಯೆ ಆಗೈತಿ ಅಂತ ಕೇಳ್ಯಾರ ನೋಡಿರಿ. ಹೌದಾ, ಪಾಸ್ ಮಾಡಿರಿ, ಸಾಲ್ವ್ ಮಾಡಿರಿ. ಓಕೆ, 10th ಕ್ವಶನ್ ನೋಡಿರಿ. ಏನದ, ಮೆನ್ಸುಲೇಷನ್ ಮೇಲೆ ಅದ ನೋಡಿರಿ. ಮೆನ್ಸುಲೇಷನ್ ಅದ ಯಾವುದ್ರ ಮೇಲೆ ಅದ ನೋಡಿರಿ, ಕೋನ್. ಫಾರ್ಮುಲಾಸ್ ವೆರಿ ಇಂಪಾರ್ಟೆಂಟು. ಇದ್ರ ಬಗ್ಗೆ ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ಈ ಟಾಪಿಕನ್ನು ನೀವು ಸಾಲ್ವ್ ಮಾಡೋಕ್ಕಾಗುತ್ತೆ. ಓಕೆ, ರೇಷಿಯೋ ಪ್ರಪೋರ್ಷನ್ ಮೇಲೆ ಅದ ನೋಡಿರಿ. ಅನುಪಾತದ ಮೇಲೆ ಅದ ನೋಡಿರಿ. ಡಿಸ್ಕೌಂಟ್ ಅಂದರೆ ಇದು ಏನು ಡಿಸ್ಕೌಂಟ್ ಅಂದರೆ ಏನು, ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಅದ ನೋಡಿರಿ. ಸೊ ಈ ಥರ ಕ್ವಶನ್ಸು 100% ನೀವು ಬಂದೇ ಬರತ್ತವ. ಈಗ ಹುಡುಗರು ಫೋನ್ ಹಚ್ಚಿದ ಪ್ರಕಾರ ಬಂದೇ ಬರತ್ತವ. ಡನ್. ಓಕೆ, ನೆಕ್ಸ್ಟ್ 13th ಕ್ವಶನ್. ಎವರೇಜ್ ಮೇಲೆ 2 ಕ್ವಶನ್ ಅದ ನೋಡಿರಿ. 3 ಅಲ್ಲಿ ಮೇಲ್ಗಡೆ ಒಂದಾಯಿತು, ಫಸ್ಟ್ ಒಂದಾಯಿತು. ಇಲ್ಲಿ 2 ಕ್ವಶನ್ ಅದ ನೋಡಿರಿ ಎವರೇಜ್ ಮೇಲೆ. ಈಗ ಹುಡುಗರು ಸ್ಟೂಡೆಂಟ್ ಕೂಡ ಫೋನ್ ಹಚ್ಚಿದಾಗ ಹೇಳ್ತಾರೆ, ಸರ್ ಎವರೇಜ್ ಮೇಲೆ 2ರಿಂದ 3 ಕ್ವಶನ್ ಅದಾವ. ಇಲ್ಲಿ ಕೂಡ 2ರಿಂದ 3 ಕ್ವಶನ್ ಅದಾವ ನೋಡಿರಿ. ಹೌದಾ, ಅದಕ್ಕೋಸ್ಕರ ಯಾವುದು ಮಿಸ್ ಮಾಡಬೇಡ್ರಿ, ನೆಗ್ಲೆಕ್ಟ್ ಮಾಡಬೇಡ್ರಿ ಯಾವುದೇ ಟಾಪಿಕ್ಕು. ಡನ್. ಓಕೆ, ನೆಕ್ಸ್ಟ್
ನೆಕ್ಸ್ಟ್ ತೊಗೊಂಡ್ರಿ 15 ಕ್ವಶನ್ ನೋಡಿರಿ. ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ಮೇಲೆ ಅದ ನೋಡಿರಿ, ಹೌದಾ ನೋಡಿರಿ. ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಬಂದದ್ದು ನೋಡಿರಿ 16th. ನೆಕ್ಸ್ಟ್ ಟ್ರೈನ್ ಮೇಲೆ ಅದು ಮೇಲುಗಡೆ ಒಂದೈತಿ, ಇದೊಂದು ಇದು ನೋಡಿರಿ ಸಿಂಪ್ಲಿಫಿಕೇಷನ್. ಮತ್ತು ಒಂದು ಇದು ಭಿನ್ನ ರಾಶಿಗಳ ಫಸ್ಟ್ ಶಿಫ್ಟಲ್ಲಿ ಸೆಕೆಂಡ್ ಶಿಫ್ಟಲ್ಲಿ ಮಾಡಿ ತೋರಿಸಿದ್ದು ನಾನು. ನಿನ್ನೆ ಕೂಡ ನೀವು ಮಾಡಲ್ ಟೆಸ್ಟಲ್ಲಿ ಇದೇ ಬಂದಿತ್ತು ಥರ್ಡ್ ಶಿಫ್ಟಲ್ಲಿ. ಓಕೆ ನೋಡಿರಿ, ಈ ಥರ ಕ್ವಶನ್ 100% ನಿಮಗೂ ಬರತ್ತವ. ಯಾವುದು ಲಾರ್ಜೆಸ್ಟು ಯಾವುದು ಸ್ಮಾಲೆಸ್ಟ್ ಭಿನ್ನ ರಾಶಿಗಳು ಕೊಟ್ಟು. ಓಕೆ ನೆಕ್ಸ್ಟು ಮತ್ತೆ ಕೊಟ್ಟಿದ್ದಾನೆ ನೋಡಿರಿ ಮೆನ್ಸುಲೇಷನ್ ಮೇಲೆ. ಓಕೆ ಈ ತರಹದ ಪ್ರಶ್ನೆಗಳು ನಿಮಗೆ ಬರತ್ತವ. ಇವು SI ಕ್ವಶನ್ ಪೇಪರಲ್ಲಿ ಬಂದಂಥವು. ಮತ್ತೆ ಬಂದ 3 ರಿಂದ 4 ಕ್ವಶನ್ ಮೆನ್ಸುಲೇಷನ್ ಮೇಲೆ ಬರುತ್ತದೆ. ನಾನು ಟೈಮ್ ಸಿಕ್ಕರೆ ಮೆನ್ಸುಲೇಷನು ಚಾಪ್ಟರ್ ಸಪ್ರೇಟಾಗಿ ಮಾಡ್ತಿರ್ತೀನಿ. ಓಕೆ ಮತ್ತು ಕಂಪೌಂಡ್ ಇಂಟ್ರೆಸ್ಟ್, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಬಂದದ್ದು ನೋಡಿರಿ. ಎಸ್ ನೋಡಿರಿ ಯಾವ ಥರ ಕ್ವಶನ್ಸ್ ಅದಾವ ಎಲ್ಲ ಸಾಲ್ವ್ ಮಾಡಿರಿ. ಓಕೆ ಯಾವುದನ್ನು ಮಿಸ್ ಮಾಡಬೇಡ್ರಿ, ಟಚ್ ಮಾಡಿರಿ. ಟಚ್ ಮಾಡಂದ್ರೆ ಯಾವುದಾದ್ರೂ ಒಂದು ಹಾಕಬೇಡ್ರಿ. ಟೈಮ್ ಸೇವ್ ಮೇನ್ ಇಂಪಾರ್ಟೆಂಟು. ಟೈಮ್ ಎಷ್ಟು ನೀವು ಬೆಲೆ ಕೊಡ್ತೀರಿ ಅದಕ್ಕೆ ನಿಮಗೆ ಅಲ್ಲಿ ಭಾಳ ಯೂಸ್ ಆಗುತ್ತೆ. ಓಕೆ ನೋಡಿರಿ ಪರ್ಸಂಟೇಜು, ಸಿಂಪ್ಲಿಫಿಕೇಷನ್ ನೋಡಿ ಇಲ್ಲೇ ಎಷ್ಟು ಅದು 4-5 ಕ್ವಶನ್. ಇದಕ್ಕೆ ಏನು ಡಿಫ್ರೆನ್ಸ್ ಅದ ನೋಡಿರಿ. ಈ 29, 31ಕ್ಕೂ ನಂಬರ್ ವ್ಯಾಲ್ಯೂಸ್ ಅಷ್ಟು ಚೇಂಜಸ್ ಅದಾವ. ಓಕೆ ಎಲ್ಲ ಸೇಮ್ ಇರ್ತಾವೆ, ವ್ಯಾಲ್ಯೂಸ್ ಅಷ್ಟೇ ಚೇಂಜ್ ಕೊಡತ್ತಾನೆ. ಓಕೆ ಎವರೇಜ್ ಮೇಲೆ 4 ಕ್ವಶನ್ ಅದು ನೋಡಿರಿ. ಕೆಲವೊಂದು ಟಾಪಿಕ್ಸ್ ಅದಾವ ನೋಡಿರಿ, ಡಿವಿಸಿಬಲ್ ರೂಲ್ ಮೇಲೆ 3 ಅದು. ಈ ರೀತಿ ಕ್ವಶನ್ಸ್ ಇದ್ದಾಗ ನೀವು ಮೇನ್ ಈಸಿ ಇರ್ತಾವ ಟಾಪಿಕ್ಕೆ ನೆಗ್ಲೆಕ್ಟ್ ಮಾಡಬೇಡ್ರಿ. ಅವುಗಳ ಮೇಲೆ 3 ರಿಂದ 4 ಕ್ವಶನ್ ಬರತ್ತಾವ ಅಂತಂದ್ರೆ ಸೊ ಯಾವತ್ತೂ ಮಿಸ್ ಮಾಡಬೇಡ್ರಿ. ಓಕೆ ಇವುಗಳು 35 ಕ್ವಶನ್ಗಳದು. ಇವುಗಳ ಮೇಲೆ ಕಾಮನ್ನಾಗಿ ಬಂದಂತಹ ಟಾಪಿಕ್ಸ್ ಯಾವಪ್ಪ ಅಂತೇಳಿ ನಿಮಗೆ ಗೊತ್ತಾಗಬೇಕಂತಂದ್ರೆ ನಾನು ಹೇಳ್ತೀನಿ ನೆಕ್ಸ್ಟ್. ಈಗ ನೋಡಿರಿ ಈ 35 ಕ್ವಶನ್ಗಳನ್ನು ನೀವು ಸಾಲ್ವ್ ಮಾಡಿರಿ. ಕೊನೆಯಲ್ಲಿ ನಾನು ಆನ್ಸರನ್ನು ಹಾಕಿರ್ತೀನಿ. ಅವುಗಳನ್ನ ನೀವು ಏನು ಮಾಡಬೇಕು, ಕೊನೆಯಲ್ಲಿ ಆನ್ಸರ್ಸ್ ಅದಾವೆ ನೋಡಿರಿ. ಇವುಗಳ ಆನ್ಸರ್ಸ್ ನೋಡ್ಕೋರಿ, ಯಾವುದು ಕರೆಕ್ಟಾಗಿ ಎಲ್ಲಿ ಏನು ಮಿಸ್ಟೇಕ್ ಆಗಿದೆ ನೋಡ್ಕೋರಿ. ಓಕೆ ಇವುಗಳೆಲ್ಲ ಕೀ ಆನ್ಸರ್ಸ್ ಅದಾವೆ. ಅದೇ ರೀತಿ ಈ ರೀತಿ ಕ್ವಶನ್ಗಳಿಗೆ ನಿಮ್ಗೆ ಅರೈಸ್ ಆಗತ್ತವ. SI ಆಗಿದ್ದು ಕಾನ್ಸ್ಟೇಬಲ್ಗೂ ಅದೇ ಥರ ಕ್ವಶನ್ಸ್ ಬರತ್ತವ. ಸಿಂಪಲ್ಲಾಗಿ ನೀವು ಮಾಡುವಂಥವು ಅದಾವ. ಸೊ ನೀವು ಅಲ್ಲಿ ಟೆನ್ಷನ್ ತೊಗೊಳ್ಳಲ್ಲ, ಫ್ರೀಯಾಗಿ ಮೈಂಡ್ ಇಟ್ಕೊಂಡು ಮಾಡ್ಕೋರಿ. ಅದೇ ರೀತಿ ಯಾವ್ಯಾವ ಟಾಪಿಕ್ ಇಲ್ಲಿ ಜಾಸ್ತಿ ಬಂದವ ಅವ್ನು ಡಿಸ್ಕಸ್ ಮಾಡೋಣ್ರಿ ಈಗ. ಎಸ್ ಓಕೆ ಇಲ್ಲಿ ನೋಡಿರಿ, ಇವಾಗಲೇ ನಾವು ಕ್ವಶನ್ ಪೇಪರ್ ನೋಡಿದ್ರಿ. ಈಗ ನೋಡಿರಿ ಎವರೇಜ್ ಮೇಲೆ 4 ಕ್ವಶನು, ಪ್ರಾಫಿಟ್ ಆ್ಯಂಡ್ ಲಾಸ್ 3 ಕ್ವಶನು, ಡಿವಿಷನ್ ಮೇಲೆ 3 ಕ್ವಶನ್ ಬಂದವ. ಆಮೇಲೆ ಸಿಂಪ್ಲಿಫಿಕೇಷನ್ ಮೇಲೆ 4 to 5 ಕ್ವಶನ್ಸ್ ಬಂದವ. ಆಮೇಲೆ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ಮೇಲೆ 3 ಕ್ವಶನು, ಮೆನ್ಸುಲೇಷನ್ ಮೇಲೆ 4 ಕ್ವಶನು. ಈ ತರಹದ ಪ್ರಶ್ನೆಗಳು ಬಂದವಂತಾರೆ. ಈ ಟಾಪಿಕ್ಗಳು ಬಹಳ ಇಂಪಾರ್ಟೆಂಟು. ಅಂದ್ರೆ ಈ ಟಾಪಿಕ್ ಎಲ್ಲ ಈ ಸದ್ದ ಕಾನ್ಸ್ಟೇಬಲ್ ನಡೆಯುವಂತಹ ಪರೀಕ್ಷೆಯಲ್ಲಿ ಕೂಡ ಈ ಟಾಪಿಕ್ ಮೇಲೆ ಇಷ್ಟೇ ಕ್ವಶನ್ ಅರೈಸ್ ಆಗತ್ತವು. ಎಲ್ಲರೂ ಸ್ಟೂಡೆಂಟ್ ಅದೇ ಹೇಳ್ತಾರೆ, ಮಾಡ್ಬೋದು ಸದ ಮಾಡ್ರೇಟ್ ಅದಾವ ಕ್ವಶನ್ಸು. ಮುಂದೆ ಹೆಂಗೆ ಬರ್ತಾವೆ ಗೊತ್ತಿಲ್ಲ, ಆದರೆ ನಮಗೆ ಕೂಡ ಮಾಡ್ರೇಟ್ ಬಂದವ. ಸೊ ಯಾರೂ ನೆಗ್ಲೆಕ್ಟ್ ಮಾಡಬೇಡ್ರಿ. ಆ 35 ಕ್ವಶನ್ಗಳನ್ನು ಏನು ಮಾಡಿರಿ ನೀವು ಸಾಲ್ವ್ ಮಾಡ್ಕೊಂಡು ಅಥವಾ ಸಾಲ್ವ್ ಮಾಡ್ಕೊರಿ. ಕೊನೆಯಲ್ಲಿ ಕೀ ಆನ್ಸರ್ ಕೊಟ್ಟಿನಿ 35ಗೆ ಎಷ್ಟು ನಿಮಗೆ ಆಗುತ್ತೆ ನೋಡಿರಿ. ಕಡಿಮೆ ಆದ್ರನ್ನ ಅದನ್ನೇನು ತಲೆ ಹಾಕ್ಕೋಬೇಡ್ರಿ. ಯಾಕಂದರೆ ಇಲ್ಲಿ ಇಲ್ಲಿದು ನಿಮ್ಮ ಮೈಂಡ್ ಸೆಟ್ ಬೇರೆ ಆಗುತ್ತೆ, ಅಲ್ಲಿದ್ದು ಬೇರೆ ಆಗುತ್ತೆ. ಸೊ ಆಲ್ಮೋಸ್ಟ್ ನಿಮ್ಗೆ ಆನ್ಸರ್ ತರಕ್ಕೆ ಟ್ರೈ ಮಾಡ್ಕೊರಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿರಿ, ಅವುಗಳನ್ನ ನಾನು ಸಾಲ್ವ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆ ಎಸ್ ಅದೇ ರೀತಿ ನಾಳೆ ಬರೆಯುವಂಥ ಎಲ್ಲ ಸ್ಟೂಡೆಂಟ್ಗೂ ಆಲ್ ದ ಬೆಸ್ಟ್ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಏನು ಮಾಡ್ತೀನಿ, ಮುಂದಿನ ಶಿಫ್ಟಲ್ಲಿ ಅಂದರೆ 3ನೇ ತಾರೀಕು 2 ಮತ್ತು 3ನೇ ಶಿಫ್ಟನ್ನು 2 ಒಮ್ಮೆ ಅಪ್ಲೋಡ್ ಮಾಡ್ತೀನಿ. ನೀವು ಅವುಗಳನ್ನ ಸಾಲ್ವ್ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲರೂ ಆನ್ಸರನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ, ಎಲ್ಲರೂ ಅದೇ ಹೇಳೋದು. ಓಕೆ ಎಸ್ ಆಲ್ ದ ಬೆಸ್ಟ್ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಏನು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋ ಸೀರೀಸನ್ನು ತರ್ತೀನಿ. ಅದೇ ರೀತಿ SI ಯಾರ್ಯಾರು ಎಕ್ಸಾಮ್ಸ್ ಪಾಸ್ ಆಗಿದಲ್ಲ ನಿಮ್ಮದು 6ನೇ ತಾರೀಕು ಸ್ಕೋರ್ ಕಾರ್ಡ್ ಬಿಡ್ತಾರೆ. ಅವುಗಳಲ್ಲಿ ನೀವು ಎಷ್ಟೆಷ್ಟು ತೊಗೊಂಡಿರಿ ನೋಡಿರಿ. ಪ್ರಾಕ್ಟೀಸ್ ಅನ್ನೋದು ಭಾಳ ಇಂಪಾರ್ಟೆಂಟು. ನೀವು ಫಿಸಿಕಲ್ ಕೂಡ ಪ್ರಾಕ್ಟೀಸ್ ಮಾಡಿರಿ. ಮುಂದೆ ಏನಾಗುತ್ತೋ ಬಿಡುತ್ತೋ ಬೇರೆ ಮಾತು. ಓಕೆ ಎಸ್ ಆಲ್ ದ ಬೆಸ್ಟ್. ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.